2.5 ಕಿಲೋಮೀಟರ್ ತಪ್ಕೊಂಡ್ ಬಂದಿದ್ದೇನೆ. ಟೋಯಿಂಗ್ ಕೊಡಂಗಿಲ್ಲ ಅಂದ್ರು. ನೀವು 60 ರೂಪೀಸ್ ಕೊಡಂಗಿರೋ ಕೊಡ್ರಿ, ಇಲ್ಲಾಂದ್ರೆ ನಿಮ್ ಇದಕ್ಕೆ ತಗೊಂಡೋಗ್ರಿ ಅಂತ ಅಂದ್ರು. ಈ ತರ ಐತಿ ಇಲ್ಲಿ ಹೊಸ ಇದು ನೋಡು, 2 ವೀಲರ್ ನಾವಿವಾಗ 2 ಕಿಲೋಮೀಟರ್ ಇಂದ ತಪ್ಕೊಂಡ್ ಬರ್ಬೇಕು. ಯಾಕಂದ್ರೆ ಇಲ್ಲಿ ಟೋಯಿಂಗ್ ಕೊಡಲ್ಲ ಅಂತ. ಇದು ನಾವು ಆಫೀಸ್ ನಂಬರ್ಗೆ ಕಾಲ್ ಮಾಡಿದ್ರು, ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಇದು ನೈಸ್ ರೋಡ್ ಎಂಟ್ರೆನ್ಸ್ ಅಲ್ಲಿ ಈ ತರದೆಲ್ಲ ಹಣೆ ಬರ ಇದು. ಸರ್, ಇವಾಗ ನೈಸ್ ರೋಡ್ ಅಲ್ಲಿ ನಾನು 65 ರೂಪಾಯಿ ಕೊಟ್ಟು ಬಂದಿದ್ದೀನಿ. ಎಲ್ಲಿಂದ? ಮೈಸೂರು ರೋಡ್ಲಿಂದ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು. ಇವಾಗ ನನ್ನ ಗಾಡಿ ಪಂಕ್ಚರ್ ಆದ್ರೆ ಅಟ್ಲೀಸ್ಟ್ ನೀವು ಟೋಯಿಂಗ್ ಫೆಸಿಲಿಟಿ ಕೊಡ್ಬೇಕು. ಸರ್, ನಾವು ಟೋಯಿಂಗ್ ಫೆಸಿಲಿಟೀಸ್ ಕೊಡ್ತೀನಿ ಅಂತ ಅಂದಿದ್ದಕ್ಕೆ ನೀವೇನಂತಂದ್ರೆ ಇವಾಗ ಅದು 5 ಗಂಟೆ 10 ನಿಮಿಷದಿಂದ ಕಾಲ್ ಮಾಡ್ತಾ ಇದೀನಿ ನಾನು ನಿಮ್ಗೆ. ಏನಂತ? ಸರ್ ಈಗ ಪಂಕ್ಚರ್ ಆಗಿದೆ ಬನ್ನಿ ಸರ್ ಅಂತ ಹೇಳಿ. ಒಂದ್ ನಿಮಿಷ ನಿಮ್ದು ಯಾವ್ದು ಬೈಕ್ ಕಾರ? ಬೈಕ್ ಸರ್, ಬೈಕ್ ಆಕ್ಟಿವಾ 2 ವೀಲರ್ ಆಕ್ಟಿವಾ 125. ಯಾವ್ದು ಹಿಂದೆ ಟೈರ್ ಪಂಚರ್ ಆದ? ಹಿಂದಿನ ಟೈರ್ ಪಂಕ್ಚರ್ ಆಗಿರೋದು. ಟೈರ್ ಬಿಚ್ಚಿಟ್ಕೊಳ್ಳಿ, ನಮ್ಮ ಹೈವೇ ಕಳಿಸ್ತೀನಿ, ತಗೊಂಡೋಗಿ ಪಂಚರ್ ಶಾಪಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಪಂಚರ್ ಹಾಕಿಸ್ಕೊಳ್ತಾರೆ, ವಾಪಸ್ ತಂದು ನಿಮ್ ಬೈಕ್ ಹತ್ರ ಬಿಡ್ತಾರೆ. ನಿಮಗೆ ಏನಾಗಲ್ಲ. ಅಲ್ಲಿ 100 ರೂಪಾಯಿ ಪಂಚರ್ ಹಾಕ್ತಾರೆ, ಅದು ಪಂಚರ್ ಶಾಪಿಂದ ಕೊಡಿ, ಆಯ್ತಾ? ನಂಬರ್ ತಗೊಳ್ಳಿ, ಇವ್ರಿಗೆ ಫೋನ್ ಮಾಡಿ, ನಮ್ಮ ಹೈವೇ ಅವ್ರು ಬರ್ತಾರೆ. ಹಲೋ, ನಂಬರ್ ಇವಾಗ ನೀವು ಲಾಸ್ಟಿಗೆ ಯಾವ್ದೋ ಹೇಳಿ ಸರ್. ನಂಬರ್ ತಗೊಳ್ಳಿ, 9739. ಒನ್ ಸೆಕೆಂಡ್ ಸರ್, ಹೇಳಿ ಸರ್. 9739. ಸಾರಿ ಸರ್, ಇದು 8123. 8123 84 ಆ ನಂಬರ್ಗೆ ಫೋನ್ ಮಾಡಿದ್ರೆ ಅವರೇ ನಂಬರ್ 3 ಫೋನ್ ನಂಬರ್ ಕೊಟ್ಟರು. ಬೈಕ್ ಅವ್ರದ್ದು ಪಂಚರ್ ಅವ್ರದ್ದು. ಅವ್ರು ಕೊಟ್ರಲ್ವಾ? ಈಗ ಹೇಳಿ ಅವ್ರಿಗೆ ಫೋನ್ ಮಾಡಿ. ಸರ್ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ನಿಂತ್ಕೊಂಡು ಸೈಡಿಗೆ ನಿಂತ್ಕೊಳ್ಳಿ, ನೀವೇನು ಇದು ಮಾಡಕ್ ಹೋಗಬೇಡಿ, ಯಾರನ್ನ ಪಂಚರ್ ಬಂದು ಹಾಕೊಂಡು ಹೋಗಿ ಅಂತ ಹೇಳಿದ್ರು. ಇವಾಗ ಅಲ್ಲ ಸರ್, ಇವಾಗ ನಂಬರ್ ನಾವು ನೈಸ್ ರೋಡ್ ಮೇಲೆ ಇದ್ದು 800 ರೂಪಾಯಿ ಪಂಚರ್ ಹಾಕ್ಸ್ಕೋಬೇಕು ಅಂದ್ರೆ ಹೆಂಗ್ ಸರ್ ಇದು? ಸರಿ ಆಯ್ತು, ನಿಮಗೆ 800 ರೂಪಾಯಿ ಕೊಟ್ಟು ಪಂಚರ್ ಹಾಕಿಸ್ಕೋಬೇಡಿ. ನಿಮ್ಮ ಹತ್ರ ಹಿಂದೆ ಟೈರ್ ಅಲ್ವಾ, ಬಿಚ್ಚಿಟ್ಕೊಳ್ಳಿ. ಅದೇ ಹೈವೇ ಅವ್ರು ಬರ್ರಿ, ನಾನು ಟೈರ್ ಬಿಚ್ಕೊಂಡಿದ್ದೀನಿ, ಬನ್ನಿ. ನನ್ನ ಹತ್ರ ಏನು ಸ್ಕ್ರೂ ಡ್ರೈವರ್ ಏನು ಇಲ್ಲ ಬಿಚ್ಕೊಳಕ್ಕೆ ಏನು ಇಲ್ಲ ಅಂದ್ರೆ ಮತ್ತೆ ಇನ್ನೇನ್ ಮಾಡೋದು ಹೇಳಿ? ಟೋಯಿಂಗ್ ನಾವು 1 ತಾಸಿಂದ ಅದೇ ಹೇಳ್ತಾ ಇದ್ದೆ ನಿಮ್ಗೆ. ಅಟ್ಲೀಸ್ಟ್ ನಾನು ಟೋಯಿಂಗ್ ಮಾಡಿ ನನಗೆ ಪೈಪಾಸ್ ಇದು ಎಲೆಕ್ಟ್ರಾನಿಕ್ ಟೋಯಿಂಗ್ ನಮ್ ಟೋಲ್ವರೆಗೂ ಅಷ್ಟೇ. ಟೋಲಿಂದ ಮುಂದೆ ಕರ್ಕೊಂಡು ಹೋಗಿ ಬಿಡಲ್ಲ. ನಿಮ್ ಟೋಲ್ ಎಲ್ಲಿ ನೀವು ಟಿಕೆಟ್ ತಗೊಂತಿರಲ್ಲ, ಆ ಕಡೆ ಒದದ್ ಬಿಡಿ ನಮ್ಮನ್ನ ಸಾಕು. ಅಲ್ಲೇ ಟಿಕೆಟ್ ಹತ್ರ ಬಿಡ್ತಾರೆ. ಅದನ್ನ ಟೋಯಿಂಗ್ ನಂಬರ್ಗೆ ಫೋನ್ ಮಾಡಿ, ಅವ್ರು ಬರ್ತಾರೆ. 1 ಮುಕ್ಕಾಲು ಗಂಟೆ ಆಗುತ್ತೆ ಅವ್ರ ಆಫೀಸಿಂದ ಬರೋದು. ಅಲ್ಲ ಸರ್, ನಾವು 1 ಗಂಟೆ ಅಂತ ಫೋನ್ ಮಾಡಿ ಮತ್ತೆ ಇನ್ನ ಇವಾಗ 3/4 ಗಂಟೆ ಆಗುತ್ತೆ ಅಂದ್ರೆ ಅವನು ಆಮೇಲೆ ಒತ್ತಾಯ್ತು ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಏನ್ ಸರ್ ಇದು? ರೀ, ಗೊತ್ತಾಯ್ತು ಗಿತ್ತಾಯ್ತು ಅನ್ನಂಗಿಲ್ಲ. ನಿಮಗೆ ಹಂಗಿತ್ತು ಅಂತಂದ್ರೆ ಒಂದ್ ಸ್ವಲ್ಪ ಟೈರ್ ಬಿಚ್ಕೊಳ್ಳಿ. ನಿಮ್ಮ ಹತ್ರ ಸ್ಟೆಪ್ನಿ ಹಂಗಾರೆ ನಿಮ್ಮ ಹತ್ರ 2 ವೀಲರ್ ಅಲ್ಲಿ ಸ್ಟೆಪ್ನಿ ಗಿಪ್ನಿ ಏನಿಟ್ಟಿಲ್ಲ ಅಂದ್ರೆ ತಪ್ಪು ಯಾರ್ದು? ನಿಮ್ದು ಯಾರು ತಪ್ಪು? ಅಲ್ಲಿ 2 ವೀಲರ್ ಯಾವ್ದು ಅಡ್ಡ ಬಂದ್ರೆ ಅಡ್ಡ ಹಾಕಿ ಅವ್ರು ಕೊಡ್ತಾರೆ ಸ್ಪಾನರ್. ಹಿಂದೆ ಟೈರ್ 4 ಬೋಲ್ಟ್ ಕ್ಲೋಸ್ ಮಾಡಿದ್ರೆ ಸ್ಟೆಪ್ ಟೈರ್ ಬರುತ್ತೆ. ನೀವು ಹೆಂಗ್ ಹೇಳಕತ್ತೀರ ಅಂದ್ರೆ ನೀವು 65 ರೂಪಾಯಿ ಕೊಟ್ಟು ಮುಕ್ಳಿ ಮುಚ್ಕೊಂಡು ಹೋಗೋ ಗಾಡಿ ಮ್ಯಾಗ ಇದ್ರೆ ಮತ್ತೆ ನಿಮಗೆ ಅಲ್ಲಪ್ಪ, ಬೇಡ ಸರ್, ಒಗ್ದು ಬಿಡಕದೇನು ನಿಮ್ಮದೇ ಎತ್ಕೊಂಡು ಒಗ್ದು ಬಿಡಕದೇನು? ಮತ್ತೆ ಇನ್ನೇನ್ರಿ ನೀವು ಏನ್ ನಿಮ್ಮ ಅಲ್ಲೇ ಪಂಚರ್ ಆಗಿದ್ ಪಕ್ಕನೇ ನಿಮ್ ಟೋಯಿಂಗ್ ಪಂಚರ್ ನಂಬರ್ ಕೊಟ್ರೆ ಅವ್ರು 800 ರೂಪಾಯಿ ಕೊಡಿ ಅಂತಂದ್ರೆ ಅರ್ಥ ಏನಿದು? ಮತ್ತೆ ಅಷ್ಟೇ ಹಂಗೆ. ಮತ್ತೆ ಪಂಚರ್ ಆದ್ರೆ ರೋಡಲ್ಲಿ ಪಂಚರ್ ಆದ್ರೆ ನಿಮಗೆ ಹಂಗಿದ್ರೆ ಪಂಚರ್ ಸ್ಪಾನರ್ ಇಟ್ಕೋಬೇಕು, ಬಿಚ್ಕೊಂಡು ತಗೊಂಡೋಗಿ ಬೇಡ ಅನ್ವಾ? ನಾವ್ ಹೇಳ್ತಿಲ್ವಿ, ಎಲ್ಲ ಆಪ್ಷನ್ ಕೊಡ್ತಾ ಇದೀವಿ ನಿಮಗೆ. ಟೋ ಗಾಡಿಗೆ 5 ನಿಮಿಷಕ್ಕೆ ಬರ್ಬೇಕು ಅಂದ್ರೆ ಅದೇನು ಅಲ್ಲೇ 5 ನಿಮಿಷ ಅಲ್ಲ ಸರ್, ನಾನು 5 ನಿಮಿಷ 10 ಗಂಟೆ ಫಸ್ಟ್ ಆಪ್ಷನ್ ಏನ್ರಿ? ನೋಡ್ರಿ, ನಿಮ್ ನೈಸ್ ರೋಡಲ್ಲಿ ನಿಮ್ 2 ವೀಲರ್ ಪಂಚರ್ ಆದ್ರೆ ಟೋ ಗಾಡಿ ಕಳ್ಸಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. ಲೇಡೀಸ್ ಇದ್ರೆ ಲೇಡೀಸ್ ಇದಾರಾ ಕರ್ಕೊಂಡೋಗಿ ಬಿಡ್ತೀವಿ ಅಷ್ಟೇನೆ. ಹೈವೇ ಕರ್ಕೊಂಡು ನೀವು ತಗೊಂಡೋಗಿ ತೊಳ್ಕೊಳ್ಳಿ. ಇಲ್ಲ ಅಂದ್ರೆ ಟೈರ್ ಬಿಚ್ಕೊಳ್ಳಿ, ತಗೊಂಡೋಗಿ ಪಂಚರ್ ಶಾಪಿಗೆ ಬಿಟ್ಕೊಡ್ತೀವಂತೆ. ಹೈವೇ ಅವ್ರ ಕಳಿಸ್ಬಿಟ್ಟು ಪಂಚರ್ ಹಾಕಿ ತಂದು ಕೊಡ್ತೀವಿ ನಿಮಗೆ. ದೊಡ್ಡ ಲಾರಿಗಳು ಪಂಚರ್ ಆಗುತ್ತೆ, 10 ವೀಲರ್ ಅವನ್ನೆಲ್ಲ ಟೋಯಿಂಗ್ ಮಾಡ್ಕೊಂಡು ತಗೊಂಡೋಗಕ್ಕಾಗುತ್ತಾ?
ಏನ್ ಮಾತಾಡ್ತೀರಾ ನಿಮ್ದು? ಆಕ್ಸಿಡೆಂಟ್ ಆದ್ರೆ ತಗೊಂಡೋಗಿ ಟೋಯಿಂಗ್ ಮಾಡ್ಕೊಂಡು ಇದ್ರ ಹತ್ರ ಬಿಡ್ಬೋದು. ಏನೋ ಬ್ರೇಕ್ ಡೌನ್ ಆದ್ರೆ ಪಂಚರ್ ಆಗಿದ್ರಲ್ಲ, ನೀವು ಸ್ಟೆಪ್ನಿ ಬಿಚ್ಚಿಟ್ಕೊಳ್ಳಿ, ತಗೊಂಡೋಗಿ ಪಂಚರ್ ಹಾಕಿಸ್ಕೊ ಬರ್ತೀವಿ. ನೀವು ಹೇಳೋದು ನೋಡಿದ್ರೆ ಹೆಲಿಕಾಪ್ಟರ್ ಸರ್ವಿಸ್ ಕೊಡಂಗ್ ಮಾತಾಡ್ತೀರ. 1 ಗಂಟೆ ಅಂತ ನಮ್ಮ ಐವರು ಬಂದಿದ್ದ ಪಂಚರ್ ಶಾಪರ್ ನಿಮ್ಗೆ ಇಷ್ಟ ಇದ್ರೆ ಹಾಕಿಸ್ಕೊಳ್ಳಿ, ಇಲ್ಲ ಅಂದ್ರೆ ತೊಳ್ಕೊಂಡೋಗಿ ಇಡೀ ಫೋನು.